ಗಂಡನ ಕೊಲೆ ಮಾಡಿಸಿ ವಿಕೃತಿ ಮೆರೆದಿದ್ದಂತಹ ಪತ್ನಿ ಅಂಧರಾಗಿರುವಂತಹ ಅಪ್ಡೇಟ್ ಸಿಗ್ತಾ ಇದೆ. ವಿಡಿಯೋ ಕಾಲ್ ಮೂಲಕ ಹೆಂಡತಿ ಗಂಡನ ಹತ್ಯೆಯನ್ನ ಆನಂದಿಸಿದ್ಲು. ಗಂಡನ ಕೊಲೆಗೆ ಸೂಚನೆ ಕೊಟ್ಟಿದ್ದ ಶೈಲಾ ಪಾಟೀಲ್. ಬೆಳಗಾವಿ ಜಿಲ್ಲೆ ಖಾನಾಪುರದ ಗಾಡಿಕೊಪ್ಪ ಗ್ರಾಮದ ಬಳಿ ಕೊಲೆ ನಡೆದಿದ್ದು, ಬಲೋಗಿ ಗ್ರಾಮದ ಶಿವನಗೌಡ ಪಾಟೀಲ್ ಕೊಲೆಯಾಗಿದ್ದಂತಹ ಪತಿ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದ ರುದ್ರಪ್ಪ ಹೊಸೆಟ್ಟಿ. ರುದ್ರಪ್ಪನ ಜೊತೆಗೆ ಶೈಲಾ ಪಾಟೀಲ್ ಅನೈತಿಕ ಸಂಬಂಧವನ್ನ ಹೊಂದಿದ್ದು, ಶೈಲಾ ಕಾಲ್ ಹಿಸ್ಟರಿ ನೋಡಿದಾಗ ಕೊಲೆ ರಹಸ್ಯ ಬಟಬಯಲಾಗಿದೆ. 2 ವರ್ಷದಿಂದ ರುದ್ರಪ್ಪ ಶೈಲಾ ನಡುವೆ ಸಂಬಂಧ ಇತ್ತು. 6 ತಿಂಗಳ ಹಿಂದೆ ಈ ವಿಚಾರ ಶಿವನಗೌಡನಿಗೆ ಗೊತ್ತಾಗಿತ್ತು. ಹೀಗಾಗಿ ಆತನ ಸಹವಾಸವನ್ನ ಬಿಡುವಂತೆ ಹೇಳಿದ್ದಕ್ಕೆ ಗಂಡನ ಕಥೆಯನ್ನ ಮುಗಿಸಿದ್ದಾಳೆ ಪಾಪಿ ಪತ್ನಿ. ಏಪ್ರಿಲ್ 2ನೇ ತಾರೀಕಿನಂದು ಶಿವನಗೌಡ ಪಾಟೀಲ್ ಹತ್ಯೆಯಾಗಿತ್ತು. ತವರು ಮನೆಗೆ ಹೆಂಡತಿ ಬಿಟ್ಟು ವಾಪಸ್ ಬರುವಾಗ ಎಣ್ಣೆ ಪಾರ್ಟಿ ಮಾಡಿಸಿ ಕೊಲೆಯನ್ನ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ್ದಾರೆ ಖಾನಾಪುರ ಠಾಣೆ ಪೊಲೀಸರು. ಹೆಂಡತಿ ಮೇಲೆ ಸಂಶಯ ಬಂದು ಕಾಲ್ ಹಿಸ್ಟರಿ ಚೆಕ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಗಂಡ ಸತ್ತ ದಿನ ಗೋಳಾಡಿದ್ದಕ್ಕೆ ಆಕೆಯನ್ನ ಹಿಂಡಲಗ ಜೈಲಿಗೆ ಪೊಲೀಸರು ಕಳಿಸಿದ್ರು. ಒಟ್ಟಾರೆಯಾಗಿ ಗಂಡನ ಹತ್ಯೆಯನ್ನ ವಿಕೃತಿ ಮೆರೆದಿದ್ದ ಪತ್ನಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ.